ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಆರೋಗ್ಯ ಸಚಿವರ ವಿರುದ್ಧ ಗುಡುಗಿದ್ದಾರೆ. ಡೆಂಗ್ಯೂಯಿಂದ ಜನ ಸಾಯ್ತಾ ಇದ್ದಾರೆ, ಸಚಿವರು ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದಾರೆ. ದಿನೇಶ್ ಗುಂಡೂರಾವ್ ವಿರುದ್ಧ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಪಿಎ ಅಥವಾ ಡಾಕ್ಟರ್ ಹೇಳಿದಂತೆ ಅಧಿಕಾರಿಗಳು ಕೇಳುವಂತಹ ಪರಿಸ್ಥಿತಿ ಇದೆ. ಜನರಿಗೆ ಔಷಧಿ ಕೊಡೋದನ್ನ ಮಾಡಬೇಕು, ಇಲ್ಲದಿದ್ರೆ ಸರ್ಕಾರಕ್ಕೆ ಔಷಧಿಯನ್ನ ಕೊಡಬೇಕಿದೆ ಅಂತ ಹೇಳಿ ಲೇವಡಿ ಆಡಿದ್ದಾರೆ. ಇರೋರೆಲ್ಲ ಕೆಲಸ ಮಾಡದೆ ಲೂಟಿ ಹೊಡಿತಾ ಇದ್ದಾರೆ ಅಂತ ಕೂಡ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿರುವಂತಹದ್ದು. ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಬಿಜೆಪಿಯ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಈಗ ತಾನೇ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ರು. ಅವ್ರು ಹೇಳಿದ್ರು ಇದು ಡೆಂಗ್ಯೂಗೆ ಔಷಧಿ ಇಲ್ಲ, ನೀವು ಔಷಧಿ ಇದಕ್ಕೆ ಚಿಕಿತ್ಸೆಗಿಂತ ಹೆಚ್ಚಿಗೆ ಸೊಳ್ಳೆಗಳಿಗೆ ಚಿಕಿತ್ಸೆ ಕೊಡಬೇಕು. ಅಂದಮೇಲೆ ಏನು, ಸೊಳ್ಳೆ ಉತ್ಪತ್ತಿ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು, ಆ ಸೊಳ್ಳೆಗೆ ಔಷಧಿ ಹೊಡಿಬೇಕು. ನಮಗೆ ಬೆಂಗಳೂರು ಸುತ್ತ ನಾವು ನೋಡ್ತಿದ್ದೀವಿ, ಮೊದಲು ಎಲ್ಲಿ ನೋಡಿದ್ರು ಬೆಳಗ್ಗೆ ಹೊತ್ತು ನಮ್ಮ ಕರ್ಮಚಾರಿಗಳು ಬಂದು ಔಷಧಿ ಹೊಡೆಯೋದನ್ನು ಕಾಣ್ತಿದ್ವಿ. ಈಗ ಎಲ್ಲಿದೆ? ಎಲ್ಲೂ ಔಷಧಿ ಹೊಡೆಯೋದಿಲ್ಲ. ಸೊಳ್ಳೆ ಪಾಡಿಗೆ ಸೊಳ್ಳೆ ಬೆಳೀತದೆ, ಸಾಯೋರ ಪಾಡಿಗೆ ಸಾಯ್ತಿರ್ತಾರೆ. ಇವರು ಅಧಿಕಾರ ಅನುಭವಿಸ್ಕೊಂಡು ಆರಾಮಾಗಿದ್ದಾರೆ. ಗುಂಡೂರಾವ್ ಅವರ ಬಗ್ಗೆ ನಾನು ಹೇಳ್ತೇನೆ, ಈಸ್ ಅನ್ಫಿಟ್ ಟು ಬಿ ಎ ಹೆಲ್ತ್ ಮಿನಿಸ್ಟರ್. ಅವ್ರಿಗೆ ಹೆಲ್ತ್ ಬಗ್ಗೆ ಏನು ಗೊತ್ತ್ರಿ? ಯಾರಾದರೂ ಹೇಳಿದ್ದನ್ನು ಕೇಳ್ಕೊಂಡು ಅವ್ರೇನು ಡಾಕ್ಟರ್ ಆಗಿದ್ದಾರ? ಹೆಲ್ತ್ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ಯಾರಾದರೂ ಹೆಲ್ತ್ ಅಂತಂದರೆ ಡಾಕ್ಟರ್ ಆಗಿರೋರಿಗೆ ನೀವು ಏನಾದರೂ ಮಾಡಿದ್ದಿದ್ರೆ ಅವರಿಗೆ ಸ್ವಲ್ಪ ಅನುಭವ ಆದರೂ ಇರ್ತಿತ್ತು. ಯಾರೋ ಒಬ್ಬ PA PS ಅಥವಾ ಯಾರೋ ಒಬ್ಬ ಡಾಕ್ಟ್ರು ಹೇಳಿದ್ದನ್ನು ಕೇಳಿ ಆಟ ಆಡೋರು ಇವರು ಅಷ್ಟೇನೆ. ಆದ್ದರಿಂದ ಇವರಿಗೆ ಇವತ್ತು ಹೆಚ್ಚು ಕಡಿಮೆ ಹೆಲ್ತ್ ಡಿಪಾರ್ಟ್ಮೆಂಟೇ ICUನಲ್ಲಿದೆ. ಅವ್ರ ಹಾಸ್ಪಿಟ್ಲಲ್ಲಿ, ಯಾವುದೋ ಒಂದು ಹಾಸ್ಪಿಟ್ಲ ICUನಲ್ಲಿ ಇವರು ಹೆಲ್ತ್ ಡಿಪಾರ್ಟ್ಮೆಂಟೇ ಇದೆ. ಮೊದಲು ಹೆಲ್ತ್ ಡಿಪಾರ್ಟ್ಮೆಂಟನ್ನು ಹೊರಗೆ ತರಬೇಕು, ಜನರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳಿಗೆ ಔಷಧಿ ಕೊಡೋದನ್ನು ಕಲಿಬೇಕೆ ಹೊರತು ಇವತ್ತು ನನಗನ್ನಿಸ್ತದೆ ಈ ಸರ್ಕಾರಕ್ಕೆ ಔಷಧಿ ಕೊಡಬೇಕಾಗಿದೆ ಜನ ಈಗ. ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಆರೋಪ. ಆರೋಗ್ಯ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಸಚಿವರು ಮಾಡಬೇಕಿತ್ತು, ಬಟ್ ಸಚಿವರು ಆ ಕೆಲಸವನ್ನು ಮಾಡ್ತಾ ಇಲ್ಲ. ತತ್ಕ್ಷಣಕ್ಕೆ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಾಗುವ ಅನಾಹುತಗಳಿಗೆಲ್ಲ ಇವರೇ ಕಾರಣ ಅಂತ ಹೇಳಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಸ್ವಿಮ್ ಮಾಡ್ತಾ ಇರುವಂತಹ ವಿಚಾರವನ್ನೇ ಇಟ್ಕೊಂಡು ಬಿಜೆಪಿಯ MLC ಛಲವಾದಿ ನಾರಾಯಣಸ್ವಾಮಿ ಅವರು ಆರೋಗ್ಯ ಸಚಿವರ ಕಾಲೆಳೆಯುವ, ರಾಜ್ಯ ಸರ್ಕಾರದ ಕಾಲೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ.